ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28 ನವೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, यह भूल भुलैया का खेल है. तुम घड़ी घड़ी बाबा को भूल जाते हो. निश्चय बुद्धि बनो तो इस खेल में फंसेंगे नहीं. ಬಾಬಾ ಹೇಳ್ತಾರೆ, ಇದು ಭೂಲ್ ಭುಲಯ್ಯ ಆಟ ಆಗಿದೆ. ಇದರಲ್ಲಿ ನೀವು ಮತ್ತೆ ಮತ್ತೆ ಕ್ಷಣ ಕ್ಷಣವು ತಂದೆಯನ್ನ ಮರಿತಾನೇ ಇರ್ತೀರಿ. ನಿಶ್ಚಯ ಬುದ್ಧಿಯವರಾದಾಗ ಈ ಆಟದಲ್ಲೆಂದಿಗೂ ಸಿಕ್ಕಿಕೊಳ್ಳೋದಿಲ್ಲ ಅಂತ. ಭೂಲ್ ಭುಲಯ್ಯ ಆಟ ನಾವು ಅನೇಕ ಕಡೆಗಳಲ್ಲಿ ಕೇಳ್ತೀವಿ. ಭೂಲ್ ಭುಲಯ್ಯ ಅರ್ಥಾತ್ ಅಲ್ಲಿ ನಾವು ಹೋದರೆ ಹೋಗ್ತಾನೆ ಹೋಗ್ತೀವಿ, ಸಿಕ್ಕಾಕೊಳ್ತೀವಿ, ಗೊತ್ತೇ ಆಗೋದಿಲ್ಲ ನಾನು ಬಂದ ದಾರಿ ಯಾವುದು ಅಂತ. ಬಾಗಿಲೊಳಗೆ ಬಾಗಿಲು ಅಥವಾ ದಾರಿಯಲ್ಲಿ ಅನೇಕ ದಾರಿಗಳು, ಬಂದ ದಾರಿ ತಿಳಿಯದ ಹಾಗೆ ಸಿಕ್ಕಾಕೋತಾ ಹೋಗ್ಬಿಡ್ತೀವಿ. ಹಾಗೆ ಬಾಬಾ ಹೇಳ್ತಾರೆ, ನಾ ಆತ್ಮ ಯಾವಾಗ ಈ ನಾಟಕದಲ್ಲಿ ರೋಲ್ನ ಮೂಲಕ ಆಟ ಆಡಲಿಕ್ಕೆ ಶುರು ಮಾಡಿದ್ನು, ಆಟ ಆಡ್ತಾ ಆಡ್ತಾ ಈ ಆಟವನ್ನು ರಿಯಲ್ ಅಂತ ಅನುಭವ ಮಾಡ್ತಾ ಇಲ್ಲಿರುವಂತಹ ಸಿಕ್ಕಿರುವಂಥದ್ದೆಲ್ಲ ನನ್ನದು ಮತ್ತು ಸಿಕ್ಕಿರುವಂತಹ ರೋಲು ಕೂಡ ನಾನೇ ಅಂತ ತಿಳ್ಕೊಂಡು ಪೂರ್ಣ ಆಟದಲ್ಲಿ ಮನಸ್ಸು ಸಿಕ್ಕಾಕೊಂಡಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಮನಸ್ಸು ಪದೇ ಪದೇ ಆಟದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದ್ರಿಂದ ನಾನು ಯಾರೆನ್ನುವಂತಹ ಸತ್ಯವನ್ನೇ ಮರೆತು ಬಿಡ್ತದೆ. ಅದಕ್ಕೆ ನಿಶ್ಚಯ ಬುದ್ಧಿಯವರಾಗಿ ನಿಶ್ಚಯ ಬುದ್ಧಿಯವರಾಗ್ರಿ. ಅರ್ಥಾತ್ ನಾನು ಇರೋದೇ ನಿರಾಕಾರ ಆತ್ಮ, ನಾನು ಇರೋದೇ ಬಾಪ್ ಸಮಾನ ಆತ್ಮ, ನಾನು ಇರೋದೇ ಸಂಪೂರ್ಣ ಆತ್ಮ ಇದ್ದೀನಿ, ಈ ನಾಟಕದಿಂದ ಪರೆ ಇದ್ದೀನಿ. ಈ ಎಲ್ಲ ಆಟ ನಡೀತಾ ಇರೋದು, ಬಾಬಾ ಹೇಳ್ತಾರೆ, ಈ ಆಟ ನಡೀತಾ ಇರೋದು ಈ ಡ್ರಾಮಾದಲ್ಲಿ. ಆಟವನ್ನು ನೋಡಲಿಕ್ಕೆ ಆಟದ ನಿಯಮಗಳನ್ನ ತಿಳ್ಕೋಬೇಕಾಗ್ತದೆ. ಇಲ್ಲ ಅಂದರೆ ಆಟದಲ್ಲಿ ಸಿಕ್ಕಾಕೊಂಡು ಬಿಡಲಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಒಂದು ವೇಳೆ ನೀವು ನಿಶ್ಚಯ ಬುದ್ಧಿಯವರಿದ್ರಿ ಅಂದರೆ ನಾನು ಯಾರ ಸಂತಾನ ಇದ್ದೀನಿ, ನಾ ಯಾರಿದ್ದೀನಿ, ನಾ ಏನಿದ್ದೀನಿ, ನನ್ನಲ್ಲಿ ಏನಿದೆ ಅನ್ನುವ ಒಂದು ನಿಶ್ಚಯ ನಿಮಗಾಗಿದ್ದೇ ಆದರೆ, ಈ ಡ್ರಾಮಾದ ಮೇಲೆ ನಿಶ್ಚಯ ಇದ್ದಿದ್ದೇ ಆದರೆ, ಈ ನಾಟಕ ಒಂದು ಕೇವಲ ನಾಟಕ ಇದೆ, ಇದೊಂದು ಗೇಮ್ ಇದೆ, ಇದು ಇಮ್ಯಾಜಿನರಿ ವರ್ಲ್ಡ್ ಅನ್ನೋದು ನೀವು ನಿಶ್ಚಯ ಇದ್ದಿದ್ದೇ ಆದರೆ ನೀ ಈ ಆಟದಲ್ಲಿ ಎಂದೂ ಸಿಕ್ಕಾಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಸಿಕ್ಕಾಕೊಳ್ಳೋದು ಅಂದರೆ ಪ್ರತಿಯೊಂದು ನಡೆಯುವ ಘಟನೆ ನಿಜ ಅಂತ ತಿಳ್ಕೊಂಡು ಶರೀರಕ್ಕೆ ಆರಾಮ್ ತಪ್ಪಿದ್ರೆ ನನಗೆ ಎಷ್ಟು ಆರಾಮ್ ತಪ್ತದ, ಯಾಕೆ ಹಿಂಗಾಗ್ತದಂತ, ಸಂಬಂಧದಲ್ಲಿ ಏನಾದರೂ ನಮ್ಮ ಮನೆಯೊಳಗೆ ಈ ಥರ ಯಾಕೆ ಆಗ್ತದ, ಎಲ್ಲರೂ ಎಷ್ಟು ಚಲೋ ಅದಾರಲ್ಲ ಅಂತ ಅನಿಸ್ತದ. ಏನೆಲ್ಲ ಈ ಘಟನೆ ಈ ಡ್ರಾಮಾದಲ್ಲಿ ಒಳ್ಳೆಯ ಕೆಟ್ಟದ್ದು ನಡೀತಾ ಇದೆ, ಇದೆಲ್ಲವೂ ನನಗಾಗಿ ನಡೀತಾ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ಇದು ನಾಟಕ ಅವರಿಗೆ ನಿಜ ಅಂತ ಅನಿಸ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸ್ವಯಂನ ಮೇಲೆ, ತಂದೆಯ ಮೇಲೆ, ನಾಟಕದ ಮೇಲೆ, ಪರಿವಾರದ ಮೇಲೆ ನಿಶ್ಚಯ ಇರಲಿ. ನಿಶ್ಚಯ ಇತ್ತು ಅಂದರೆ ಎಂದಿಗೂ ನೀವು ಈ ನಾಟಕದಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರಶ್ನೆ, ಕಯಾಮತ್ ಕೆ ಸಮಯ ಕೋ ದೇಖ್ತೆ ಹುಯೇ ತುಮ್ ಬಚ್ಚೋಂ ಕಾ ಕರ್ತವ್ಯ ಕ್ಯಾ ಹೈ? ಯುದ್ಧದ ವಿನಾಶದ ಸಮಯವನ್ನು ನೋಡ್ತಾ ತಾವು ಮಕ್ಕಳ ಕರ್ತವ್ಯ ಏನಾಗಿದೆ? ಬಾಬಾ ಹೇಳ್ತಾರೆ, तुम्हारा कर्तव्य है अपनी पढ़ाई में अच्छी रीति लग जाना. ಖಯಾಮತ್ ಅರ್ಥಾತ್ ಒಂದು ವಿನಾಶದ ಸಮಯ, ಅಂತಿಮ ಸಮಯ, ಎಲ್ಲ ಲೆಕ್ಕಾಚಾರವನ್ನು ಭಗವಂತ ಕೇಳುವಂಥ ಸಮಯ ಖಯಾಮತ್ ಕಾ ಸಮಯ. ಬಾಬಾ ಹೇಳ್ತಾರೆ, ಎದ್ರದ್ದು ಖಯಾಮತ್ ಅಂದರೆ ಈ ಜಗತ್ತಿನಲ್ಲಿ ವಿನಾಶ ಆಗ್ತದ, ಪ್ರಕೃತಿ ಅಲಗಾಡ್ತದ ಅನ್ನುವಂಥ ಮಾತಲ್ಲ. ಒಳಗಡೆ ಇರುವಂತಹ ಮನಸ್ಸಿನಲ್ಲಿ ತುಂಬಿರುವಂತಹ ಅನೇಕ ವ್ಯರ್ಥ ವಿಚಾರ, ದೇಹಭಾನದ ವಿಚಾರಗಳು, ದೇಹಭಾನಕ್ಕೆ ಸಂಬಂಧಪಟ್ಟಂಥ ಸ್ಮೃತಿಗಳು, ದೇಹಭಾನದ ಅನುಭವಗಳು ಏನೆಲ್ಲ ಇವೆ ಅವುಗಳ ವಿನಾಶ ಆಗುವಂಥ ಸಮಯ ಬಂದಿದೆ ಇದು. ಅಂದ ಮೇಲೆ ಬಾಬಾ ಹೇಳ್ತಾರೆ, ನೀವು ಲಕ್ಷ್ಯ ಎದಕ್ಕೆ ಕೊಡಬೇಕು? ಏನು ವಿನಾಶ ಆಗ್ತಾ ಇದೆ, ಏನು ಉಳಿದಿದೆ ಅದ್ರ ಮೇಲಲ್ಲ, ವಿದ್ಯೆಯ ಮೇಲೆ ಗಮನವನ್ನು ಕೊಡಬೇಕಾಗಿದೆ. ಯಾಕೆ ಅಂದರೆ ಎಷ್ಟೆಷ್ಟು ನಾ ವಿದ್ಯೆಯ ಮೇಲೆ ಏಕಾಗ್ರ ಮಾಡ್ತೀನೋ ಅಷ್ಟು ನಾನು ಸತ್ಯದ ಬೆಳಕನ್ನು ಪ್ರಾಪ್ತ ಮಾಡ್ಕೋತೀನಿ. ಎಷ್ಟು ಸತ್ಯದ ಬೆಳಕನ್ನು ಪ್ರಾಪ್ತ ಮಾಡ್ಕೋತೀನಿ, ನನಗೆ ಈ ಒಂದು ಜಗತ್ತಿನೊಳಗೆ ನಾನು ಯಾರನ್ನುವ ಸತ್ಯ ನನಗೆ ಅನುಭವ ಆಗ್ತದ, ನಾನು ಏನೇನು ಅಲ್ಲ ಅನ್ನುವ ಭ್ರಮೆಯೂ ಕೂಡ ಸಮಾಪ್ತ ಆಗಿ ಹೋಗ್ತದ. ಅಂದರೆ ಬೆಳಕಿನಲ್ಲಿ ಹೇಗೆ ಇದ್ದ ವಸ್ತು ಇದ್ದ ಹಾಗೆ ಸ್ಪಷ್ಟ ಟ್ರಾನ್ಸ್ಪರೆಂಟ್ ಗೋಚರ ಆಗ್ತದೋ ಹಾಗೆ ವಿದ್ಯೆಯಿಂದ
ನನಗೆ ಇಂತಹ ಒಂದು ದಿವ್ಯ ವಿವೇಕ ಜಾಗೃತಿ ಆಗ್ತದೆ. ಇದರಿಂದ ಸರಿ ಯಾವುದು ತಪ್ಪು ಅನ್ನುವಂತಹ ತಿಳುವಳಿಕೆ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲ ಮಾತು ಬಿಟ್ಟು ಮುಖ್ಯವಾಗಿ ವಿದ್ಯೆ ಕಡೆಗೆ ಗಮನ ಕೊಡಿ. ತೋ और बातों में नहीं जाना है. ಬಾಬಾ ಹೇಳ್ತಾರೆ ಉಳಿದ ಮಾತಿನಲ್ಲಿ ಹೋಗಬೇಡ್ರಿ. ಯಾಕೆ ಹೋಗಬೇಡ್ರಿ? ಯಾಕೆ ಅಂದರೆ ಇಲ್ಲಿ ಎಲ್ಲ ಹೋದ್ಮೇಲೆ ಎಲ್ಲ ನಾಟಕ ಖಯಾಮತ್ತದ ಸಮಯದೊಳಗೆ ಎಲ್ಲವೂ ಅಂತ ಆದಮೇಲೆ ಉಳಿಯೋದೇನು? ಆತ್ಮ. ಅಂದಮೇಲೆ ಬಾಬಾ ಹೇಳ್ತಾರೆ ನೀ ಆತ್ಮ ಒಂದು ಬಿಟ್ಟರೆ ಉಳಿದದ್ದೆಲ್ಲ ಅಂತಾಗುವಂತಹ, ಕಣ್ಣಿಗೆ ಕಾಣುವಂತಹ, ಕೊನೆಗೊಳ್ಳುವಂತಹ, ಬದಲಾಗುವಂತಹ ವಸ್ತು ನಾಟಕ ಮಾಯಾ ಇದೆ ಇಲ್ಲಿ. ಅಂದಮೇಲೆ ಈ ಮಾಯೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯಾಕೆ? ಇದು ಪ್ರೀ ರಿಕಾರ್ಡೆಡ್ ಅದ ಮತ್ತು ಸ್ಕ್ರಿಪ್ಟೆಡ್ ಇದೆ ಅಂತಾರೆ ಬಾಬಾ. ಇದು ಮೊದಲೇ ನೂಂದಿದೆ, ಇದು ಏನಾಗಬೇಕು ಆಗತ್ತದ. ಅಂದಮೇಲೆ ಇಲ್ಲಿ ಇರುವ ಜಗತ್ತಿನ ರೋಲ್ಗಳ ಬಗ್ಗೆ ನೀನು ಏನೂ ವಿಚಾರ ಮಾಡಬೇಡ. ಈಗ ಮನೆಗೆ ಹೋಗೋದಿದೆ ಅಂದರೆ ಬಾಬಾ ಎಲ್ಲರನ್ನ ಮನೆಗೆ ಕರ್ಕೊಂಡು ಹೋಗ್ತಾರ. ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಲೆಕ್ಕ ಚುಕ್ತು ಆಗಬೇಕಾಗಿದೆ ಯಾರ್ಯಾರ್ದು. ಪ್ರತಿಯೊಬ್ಬ ಆತ್ಮನ ರೋಲಿಗೆ ಸಿಕ್ಕಿರುವಂತಹ ಸ್ಟೋರಿ, ಆ ರೋಲ್ನಲ್ಲಿ ಸಿಕ್ಕಿರುವಂತಹ ಲೆಕ್ಕಾಚಾರ ಏನಿದೆ ವಿಭಿನ್ನ ಇದೆ. ಹೀಗಾಗಿ ಎಲ್ಲರ ಲೆಕ್ಕ ಅವರವರೇ ಚುಕ್ತು ಮಾಡ್ಬೇಕು. ಅದರಲ್ಲಿ ನಾ ಎಂಟರ್ಫೇರ್ ಆಗ್ತೀನಿ ಅಂದ್ರೆ ನಡೆಯೋದಿಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ ನೀ ಯಾಕೆ ಬೇರೆದವ್ರು ಚಿಂತೆ ಮಾಡ್ತಿ? ಬೇರೆದವ್ರದ್ದು ಏನಾಗುತ್ತೋ, ಇವ್ರ ಭವಿಷ್ಯ ಏನಾಗ್ತದೋ, ಇವ್ರ ದಂಡಿ ಹೆಂಗೆ ಹತ್ತಾರಂತ ನೀ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬೇಡಂತಾರೆ ಬಾಬಾ. बाबा तुम्हें नैनों पर बिठाकर गले का हार बनाकर साथ ले जाएंगे. ಎಷ್ಟು ಸುಂದರ ಮಹಾವಾಕ್ಯ. ಬಾಬಾ ನಮಗೆ ಕಣ್ಣಿನ ನಯನಗಳ ಮೇಲೆ ಕೂಡಿಸ್ಕೊಂಡು ಅಂದ್ರೆ ಎಷ್ಟು ನನಗೆ ಹಗುರು ಮಾಡ್ಕೊಂಡು ಹೋಗ್ಬೋದು. ಭಗವಂತನ ಕಣ್ಣಿನ ರೆಪ್ಪೆ ಅಂದರೆ ಎಂದಾದರೂ ಯಾರಾದರೂ ಲೌಕಿಕ ಫಾದರ್ ತಮ್ಮ ಮಕ್ಕಳನ್ನು ಕಣ್ಣಿನ ಮೇಲೆ ಕೂಡಿಸ್ಕೊಂಡಿದ್ದಿದೆ ಏನೋ? ಕೂಡ್ಲಿಕ್ಕರೆ ಸಾಧ್ಯ ಇದೆ ಏನೋ ಅವ್ರ ಮಕ್ಕಳು? ಅಂದರೆ ನೀವು ಅಷ್ಟು ಸೂಕ್ಷ್ಮ, ಅಷ್ಟು ಹಗುರ, ಅಷ್ಟು ಲೈಟ್ ಆಗ್ತೀರಿ ಅಂತಾರೆ ಬಾಬಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾ ಮಕ್ಕಳಿಗೆ ಹೇಳ್ತಾರೆ ನಾನು ನಿಮ್ಮನ್ನು ಕಣ್ಣಿನ ಮೇಲೆ ಕೂಡಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ, ನನ್ನ ಕೊರಳ ಮಾಲೆಯನ್ನಾಗಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಬಾಕಿ ತೋ ಸಬ್ಕೋ ಅಪನಾ ಅಪನಾ ಹಿಸಾಬ್ ಕಿತಾಬ್ ಚುಕ್ತು ಕರ್ಕೆ ಜಾನಾ ಹಿ ಹೇನಾ. ಯಾರೆಲ್ಲ ಇದ್ದಾರೆ ತಿಳ್ಕೊಡ್ರಿ ರೋಲ್ನಲ್ಲಿ. ನಮ್ಮ ಲೌಕಿಕ ಅಪ್ಪನೇ ಅದಾರ, ತಮ್ಮನೇ ಅದಾರ, ತಂಗಿನೇ ಅದಾರ, ಸ್ನೇಹಿತರೇ ಅದಾರ. ಅವ್ರವ್ರದೇ ಆದಂಥ ಅವ್ರ ಪಾತ್ರ ಫಿಕ್ಸ್ ಇದೆ. ಅವರ ಪ್ರತಿಯೊಂದು ಘಟನೆಗಳಿಗೆ ಹೇಗೆ ವಶೀಭೂತ ಆಗಬೇಕು, ಘಟನೆಯಿಂದ ಪಾರಾಗಬೇಕು, ಯಾವುದ್ಯಾವುದನ್ನು ಅನುಭವಿಸಬೇಕು, ಇದು ಮೊದಲೇ ನೂಂದಿದೆ ಅಂತಾರೆ ಬಾಬಾ. ಅಂದಮೇಲೆ ಅವ್ರವ್ರ ಲೆಕ್ಕಾಚಾರ ಅವ್ರವರೇ ಚುಕ್ತು ಮಾಡೋದಿದೆ. ಅಂದಮೇಲೆ ಯಾರ ಚಿಂತೆಯನ್ನು ಮಾಡಬೇಡ. ಬಾಬಾ ಎಲ್ಲರ ಲೆಕ್ಕಾಚಾರ ಚುಕ್ತು ಮಾಡಿಸಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಇದರಲ್ಲಿ ಯಾರನ್ನೂ ಬಾಬಾ ಬಿಟ್ಟು ಹೋಗೋದಿಲ್ಲ. ಅಂದಮೇಲೆ ಚಿಂತೆ ಮಾಡುವ ಮಾತಾದರೂ ಏನಿದೆ? ಬಾಬಾ ಆಯೇ ಹೇ ಸಬ್ಕೋ ಅಪನೆ ಸಾಥ್ ಘರ್ ಲೇ ಜಾನೆ. ಬಾಬಾ ಬಂದಿರೋದೇ ಎಲ್ಲರನ್ನ, ಭಲೇ ನಮಗೆ ವಿಶೇಷ ಪಾಲನೆಯನ್ನು ಬಾಬಾ ಕೊಡ್ತಿದ್ದಾರೆ, ವಿದ್ಯೆಯನ್ನು ಕೊಡ್ತಿದ್ದಾರೆ, ಆದರೆ ಜಗತ್ತಿನ ಎಲ್ಲ ಆತ್ಮರನ್ನ ಬಾಬಾ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕಾಗಿಯೇ ಬಂದಿದ್ದಾರೆ. ಅಂದಮೇಲೆ ಅವ್ರವ್ರ ಲೆಕ್ಕ ಅದಕ್ಕಾಗಿಯೇ ಚುಕ್ತು ಆಗ್ತಾ ಇದೆ, ಮನೆಗೆ ಹೋಗುವ ಸಲುವಾಗಿಯೇ. ಅದಕ್ಕೆ ಯಾಕೆ ಇವ್ರ ಜೀವನದಲ್ಲಿ ಹೀಗೆ ನಡೀತಿದೆ, ಇದು ಯಾಕೆ ಬಂತಪ್ಪ ಬಾಬಾ ಅಂತ ನೀವೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ಇಂದಿನ ಮುರಳಿಯ ಮಹಾವಾಕ್ಯ, ಯಾದ್ ಕಿ ಯಾತ್ರಾ ಮೇ ರೇಕರ್ ಸಚ್ಚಿ ಸಚ್ಚಿ ದೀಪಾವಳಿ ರೋಜ್ ಮನಾನಿ ಹೈ. ನೆನಪಿನ ಯಾತ್ರೆಯಲ್ಲಿದ್ದು ದಿನನಿತ್ಯವೂ ದೀಪಾವಳಿಯನ್ನು ಆಚರಿಸ್ರಿ. ದೀಪಾವಳಿ ಅರ್ಥಾತ್ ಬೆಳಕು, ದೀಪಾವಳಿ ಅರ್ಥಾತ್ ಜಾಗೃತಿ, ದೀಪಾವಳಿ ಅರ್ಥಾತ್ ಸ್ವಚ್ಛತೆ, ದೀಪಾವಳಿ ಅರ್ಥಾತ್ ಸಂಭ್ರಮ. ಬಾಬಾ ಹೇಳ್ತಾರೆ ಪ್ರತಿದಿನವೂ ಜಾಗೃತವಾಗಿರು, ಪ್ರತಿದಿನವೂ ನಿನ್ನ ಆತ್ಮ ಜ್ಯೋತಿಯನ್ನು ಬೆಳಗಿಸು, ಅದರ ಮೂಲಕ ಅನೇಕರಿಗೆ ಶಾಂತಿ, ಸುಖ, ಪ್ರೇಮ್ ಕೊಡ್ತಾ ಇರು. ದೀಪಾವಳಿ ಅಂದ್ರೇ ಸಂಭ್ರಮ. ಎದುರು ಸಂಭ್ರಮ? ಸಂಪನ್ನಾಗಿರುವ ಸಂಭ್ರಮ. ನಾನು ಆತ್ಮ ಸಂಪನ್ನಿದ್ದೀನಿ, ಅದಕ್ಕೆ ನಾನು ಸದಾ ಸಂಭ್ರಮಿಸ್ತೀನಿ, ಸದಾ ಸೆಲೆಬ್ರೇಟ್ ಮಾಡ್ತೀನಿ ಒಂದೊಂದು ಕ್ಷಣಗಳನ್ನು ಖುಷಿಯ ತರಂಗಗಳ ಮೂಲಕ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಿತ್ಯವೂ ದೀಪಾವಳಿಯನ್ನು ಆಚರಿಸ್ರಿ. ಅಪ್ನಾ ನಯಾ ಖಾತಾ 21 ಜನ್ಮೋं के लिए ಜಮಾ ಕರ್ನಾ ಹೈ. ಈಗ ತಾವು ಹೊಸ ಖಾತೆಯನ್ನು ಏನು ಈಶ್ವರಿ ಜೀವನದಲ್ಲಿ ಓಪನ್ ಮಾಡಿದ್ದೀರಿ, ಈ ಖಾತೆಯೊಳಗೆ ಇಷ್ಟು ಜಮಾ ಮಾಡ್ಕೋಬೇಕಾಗಿದೆ. ಇದನ್ನು 21 ಜನ್ಮಗಳವರೆಗೆ ಉಪಯೋಗಿಸಬೇಕು. सेकंड पॉइंट, ड्रामा की राज को बुद्धि में रख, पढ़ाई के सिवाय और किसी भी बात में नहीं जाना है.
ಸಬ್ ಹಿಸಾಬ್ ಕಿತಾಬ್ ಚುಪ್ತು ಕರ್ನೇ ಹಿ ಹೈ. ಬಾಬಾ ಹೇಳ್ತಾರೆ, ನಾಟಕದ ರಹಸ್ಯವನ್ನ ಬುದ್ಧಿಯಲ್ಲಿಟ್ಕೊಡ್ರಿ, ಇಟ್ಕೊಂಡು ಈ ವಿದ್ಯೆ ಹೊರತು ಬೇರೆ ಯಾವ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂತಾರೆ ಬಾಬಾ. ಪ್ರತಿಯೊಬ್ಬರು ಅವರವ್ರ ಲೆಕ್ಕವನ್ನು ಚುಪ್ತು ಮಾಡಿ ಮನೆಗೆ ಹೋಗಲೇಬೇಕಾಗಿದೆ. ನಾಟಕದ ರಹಸ್ಯ ಬುದ್ಧಿಯಲ್ಲಿ ಇಟ್ಕೊಂಡು, ಇದು ಒಂದು ನಾಟಕ ಇದೆ, ಪ್ರೀ ರಿಕಾರ್ಡೆಡ್ ಇದೆ, ಇದು ಜಸ್ಟ್ ನಾಟಕನೇ ಅದು. ಹೇಗೆ ಸಿನಿಮಾ ನಾವು ಊರಿನ ಜಾತ್ರೆ ಒಳಗೆ ನಾಟಕವನ್ನ ಒಂದು ಪೌರಾಣಿಕ ಅಥವಾ ಈಗಿನ ಒಂದು ಮಾಡರ್ನ್ ಜಗತ್ತನುಸಾರ ನಾಟಕಕಾರರನ್ನ ಕರೆಸಿ ಒಂದು ನಾಟಕ ಮಾಡಿಸಲಾಗ್ತದೆ. ಅದು ನಾಟಕನೇ. ಆ ನಾಟಕದ ಸ್ಟೋರಿ ಏನೇ ಇರಲಿ, ನಾಟಕದಲ್ಲಿ ಘಟನೆಗಳು ಏನೇ ಘಟಿಸ್ಲಿ, ನಾಟಕದಲ್ಲಿ ಹಿಂಗೆಲ್ಲ ಮಾತಾಡಿದ್ರು, ಹಿಂಗೆಲ್ಲ ಹಾಡುಗಳನ್ನು ಹಾಡಿದ್ರು, ನಾಟಕದ ಸ್ಟೋರಿನೇ ಹಂಗೆ ಇತ್ತು, ಅದಕ್ಕೆ ಹಂಗ ಮಾಡಿದ್ರು. ಖರೆ ಅವ್ರು ಏನೇ ಮಾಡಿದ್ರು, ಮುಂಜಾನೆ ನಾವು ಹಿಂಗೆ ಮಾಡಿದ್ರು ಅವ್ರನ್ನ ನೋಡ್ಕೊಳ್ಳೋಣ, ಒಳ್ಳೇದು ಮಾಡಿದ್ರು ಅವರಿಗೆ ಒಳ್ಳೇದನ್ನ ನಾವು ಮಾಡೋಣ. ನಾಟಕದಲ್ಲಿ ಭಾಳ ಕೆಟ್ಟದ್ದು ಮಾಡಿದಾರ, ಅದಕ್ಕೆ ನಾವು ಅವರಿಗೆ ಮುಂಜಾನೆ ಎದ್ದು ಜಗಳ ಮಾಡೋಣ ಅಂತ. ಅಥವಾ ನಾಟಕದಲ್ಲಿ ನಮ್ಮ ಲೌಕಿಕ ಬ್ರದರ್ನೂ ಇದ್ರು, ಅವ್ರದ್ದು ನಾಟಕದಲ್ಲಿ ಅವ್ರದ್ದು ದೇಹ ತ್ಯಾಗ ಆಗ್ತದ, ಅದಕ್ಕೆ ನಮ್ಮ ಅಣ್ಣನಿಗೆ ಇವ್ರು ಸಾಯಿಸಿದಾರಂತ ತಿಳ್ಕೊಂಡು ಮುಂಜಾನೆ ನಾನು ನೋಡ್ಕೋತೀವಿ, ಇವರಿಗೆ ಇಲ್ಲ. ನಮ್ಗೆಲ್ಲರಿಗೂ ಗೊತ್ತಿದೆ ಇದು ನಾಟಕದ. ಹಂಗೇನೆ ಬಾಬಾ ಹೇಳ್ತಾರೆ, ಇದು ವಿಶ್ವ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ, ಬೇರೆ ಘಟನೆಗಳ ಬಗ್ಗೆ. ಯಾರಾದ್ರೂ ಒಬ್ರು ಶರೀರ ಬಿಟ್ರು ಅಂದ್ರೆ ಅದು ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿದೆ. ಅದನ್ನ ಯಾವ ರೀತಿ ಜನರ ಎದುರುಗಡೆಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ, ಯಾವ ರೀತಿ ಇವರು ದೇಹ ತ್ಯಾಗ ಮಾಡಿದ್ರು ಅನ್ನೋದು. ಆದರೆ ಜನರಲ್ಲಿ ಈ ಕುತೂಹಲ ಇರ್ತದೆ, ಇವ್ರು ಹೆಂಗೆ ತೀರ್ಕೊಂಡ್ರು, ಹೆಂಗೆ ಶರೀರ ಬಿಟ್ರು, ಏನಾಯ್ತು, ಇದಕ್ಕೆ ಯಾರು ಏನು ಮಾಡಲಿಲ್ಲ ಏನು ಅಂತ. ಅದಕ್ಕಾಗಿ 1000 ಜನ 1000 ಕಥೆಗಳನ್ನು ತಯಾರು ಮಾಡ್ತಾರೆ. ಇರೋದು ಒಂದೇ ಒಂದು ಕತೆ ಇರ್ತದ ಅವರ ಒಂದು ಆ ಬ್ಯಾಕ್ಗ್ರೌಂಡ್ ಒಳಗೆ. ಎಲ್ಲರ ಮೈಂಡ್ರಿಂದ ಒಂದೊಂದು ಕತೆ ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಕೇಳ್ತಾರೆ, ಹೆಂಗೆ ಶರೀರ ಬಿಟ್ರು ಏನಾಯ್ತು ಅಂತ. ಬಾಬಾ ಹೇಳ್ತಾರೆ, ಎಲ್ಲರ ಕತೆ ಪ್ರೀ ರಿಕಾರ್ಡೆಡ್ ಇದೆ, ಇದೊಂದು ನಾಟಕ ನಡೀತಾ ಇದೆ. ನಿನಗೆ ಹೋಲ್ ನಾಟಕದ ಸ್ಟೋರಿ ಗೊತ್ತಿದೆಯಲ್ಲ, ಸತ್ಯ ತ್ರೇತಾ ದ್ವಾಪರ ಕಲಿಯುಗ ಹೋಲ್ ನಾಟಕ ಹೋಲ್ಸೇಲ್ ಮಾತು ಗೊತ್ತಿದೆ. ವೈಯಕ್ತಿಕ ಒಬ್ಬೊಬ್ಬರ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋ ಜरूरत ಇಲ್ಲ ಅಂತಾರೆ ಬಾಬಾ. ಈ ನಾಟಕದಲ್ಲೂ ಕೂಡ ನಾಳೆ ಏನಾಗ್ತದೆ, ಈ ವಿದೇಶದಲ್ಲಿ ಏನಾಗ್ತದೆ, ಅಮೇರಿಕಾದಲ್ಲಿ ಏನಾಗ್ತದ, ಬಾಬಾ ಹೇಳ್ತಾರೆ ಅದೆಲ್ಲ ಪ್ರೀ ರಿಕಾರ್ಡೆಡ್, ಅದು ಏನಾಗಬೇಕು ಆಗಿಯೇ ಆಗ್ತದೆ. ಅದಕ್ಕಾಗಿ ನೀನು ಯಾವ ವಿಷಯದ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೋಬೇಡ. ಬಾಬಾ ಹೇಳ್ತಾರೆ ನಾಟಕದ ರಹಸ್ಯ ಆಗಿದೆ, ಇದು ಮಾಡಲ್ಪಟ್ಟಂತಹ ಮಾಡ್ತಾ ಇರುವಂತಹ ನಾಟಕ ಆಗಿದೆ, ಅದಕ್ಕೆ ಅನ್ಯ ಯಾವ ಮಾತುಗಳಲ್ಲಿ ಹೋಗಬೇಡಿ. वरदान, रूहानियत की स्थिति द्वारा व्यर्थ बातों का स्टॉक खत्म करने वाले ಖುಷಿ के ಖಜಾನೋ से ಸಂಪನ್ನ ಭವ. ಆತ್ಮೀಯತೆಯ ಸ್ಥಿತಿಯ ಮೂಲಕ ಆತ್ಮದ ಈ ಗ್ರೇಟ್ ಒಂದು ಏನು ಫಾರ್ಚೂನ್, ನನ್ನ ಭಾಗ್ಯ ಅನುಭೂತಿಯಾಗಿದೆ, ನನಗೆ ಭಾಗ್ಯ ತೆಗೆದಿದೆ, ಭಾಗ್ಯದ ಬಾಗಿಲು ಓಪನ್ ಆಗಿದೆ ನನಗಾಗಿ. ಬಾಬಾರ ನಾಲೆಜಿಂದ ನಾ ಯಾರು, ನನ್ನಲ್ಲಿ ಏನು ಪ್ರಾಸ್ಪರಿಟಿ ಇದೆ ಎನ್ನುವಂಥ ಸತ್ಯ ಗೊತ್ತಾಗಿದೆ. ಇದಕ್ಕೆ ಬಾಬಾ ಹೇಳ್ತಾರ, ರುಹಾನಿಯತ್ನ ಸ್ಥಿತಿಯ ಮೂಲಕ ಅನ್ಯ ಮಾತುಗಳ ಒಂದು ಸ್ಟಾಕನ್ನು, ವ್ಯರ್ಥ ಮಾತುಗಳ ಸ್ಟಾಕನ್ನು ಖತಮ್ ಮಾಡಿಕೊಳ್ಳುವಂಥ ಖುಷಿಯ ಖಜಾನೆಯಿಂದ ಸಂಪನ್ನ ಭವ. ಆತ್ಮೀಯತೆಯ ಸ್ಥಿತಿಯ ಮೂಲಕ ವ್ಯರ್ಥ ಮಾತನ್ನ ಸ್ಟಾಕ್ ಏನಿದೆ ಅದನ್ನು ಸಮಾಪ್ತ ಮಾಡ್ರಿ. नहीं तो एक दो के अवगुणों का वर्णन करते बीमारी के जर्म्स वायुमंडल में फैलाते रहेंगे. ಅಂಡರ್ಲೈನ್. ಅನೇಕರದಾರ BK ಜೀವನದಲ್ಲೂ ಕೂಡ ಎಷ್ಟೊಂದು ವರ್ಷ ಅನ್ಕೊಂಡವ್ರು ಇನ್ನೊಬ್ಬರ ಸ್ಟೋರಿಯನ್ನ ತಮಗೆ ಬೇಕಾದಂಗೆ ಹೆಣೆಯೋದು ಬಹಳ ಪಸಂದ ಅಂತ. ಯಾರು ಹೆಂಗೆ ಇರಲಿ, ಏನೇ ನಡೀಲಿ, ನನ್ನ ಸ್ಥಿತಿ ಏನಿದೆ, ಬಾಬಾ ಹೇಳ್ತಾರೆ, ನೀ ಈ ಸದ್ಯಕ್ಕೆ ನೀನು ರೋಲ್ ಒಳಗಿದೆಯೋ, ನೀನು ರೋಲನ್ನು ನೋಡ್ತಾ ಇರುವಂಥ ಸೋಲ್, ಆ ಸಾಕ್ಷಿ ಆತ್ಮ ಇದೆಯೋ, ಅಥವಾ ಈ ರೋಲ್ ಅಂತ ತಿಳ್ಕೊಂಡಿದೆಯೋ, ರೋಲ್ನ ಭ್ರಮೆಯೊಳಗೇನು ಸಿಕ್ಕಾಕೊಂಡಿದೆಯೋ, ಇದನ್ನು ಚೆಕ್ ಮಾಡ್ಕೊಳಿಕ್ಕೆ ಹೇಳ್ತಾರೆ ಹೊರತಾಗಿ ಬಾಬಾ. ಬೇರೆಯವ್ರ ಜೀವನ ಏನು, ಅವರು ಎಲ್ಲಿಂದ ಬಂದರು, ಅವ್ರ ಹಿಂದೆ ಬ್ಯಾಕ್ಗ್ರೌಂಡ್ ಏನು, ಅವ್ರ ಸ್ಟೋರಿ ಏನು, ಈ ಜಗತ್ತಿನಲ್ಲಿ ಏನು ಸಮಾಜದಲ್ಲಿ ನಡೀತಾ ಇದೆ, ಇದು ಯಾವುದು ನೀವು ತಲೆ ಕೆಡಿಸ್ಕೊಳ್ಳುವ ಮಾತು ಇಲ್ಲಂತಾರೆ ಬಾಬಾ. ಇಲ್ಲ ಅಂದರೆ ಏನಾಗ್ತದ, ವ್ಯರ್ಥ ಮಾತಂದ್ರೇ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಬೇರೆ ಬೇರೆ ವ್ಯಕ್ತಿಗಳ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಅದಕ್ಕೆ ನೀವು ವ್ಯರ್ಥ ಮಾತಂದ್ರೆ ಇನ್ನೊಬ್ಬರ ಅವಗುಣಗಳ ವರ್ಣನೆ ಮಾಡ್ತಾ ಮಾಡ್ತಾ ಆ ರೋಗ, ಆ ಜರ್ಮ್ಸ್, ಆ ಕೀಟಾಣುಗಳು
ನಿಮಗೆ ಅಂಟ್ಕೊಂಡ್ಬಿಡ್ತಾವ ಅಂತ ಹೇಳ್ತಾರೆ ಬಾಬಾ. ಹರಡಿ ಬಿಡ್ತವೆ, ಎಲ್ಲ ಕಡೆಗೂ ಹರಡಿ ಬಿಡ್ತವೆ. ಇಸ್ಸೆ ವಾತಾವರಣ ಪವರ್ಫುಲ್ ನಹಿ ಬನೇಗ. ವಾತಾವರಣ ಪವರ್ಫುಲ್ ಆಗೋದಿಲ್ಲ ಅಂತಂದರೆ ಎಲ್ಲರಿಗೂ ಅದೇ ಫೀಲ್ ಆಗ್ತದ. ಇದೇ ಹರಡಿಸೋದು, ಇನ್ನೊಬ್ರದ್ದು ಕೆದಕೋದು, ಇನ್ನೊಬ್ಬರನ್ನ ಬೇರೆಯವ್ರ ಮೂಲಕ ಅವರು ಬ್ಯಾಕ್ಗ್ರೌಂಡ್ ತಿಳ್ಕೊಳಿಕ್ಕೆ ಹೋಗೋದು. ಬಾಬಾ ಹೇಳ್ತಾರೆ ನಿಮ್ಮ ಬಗ್ಗೆನೂ ಅದೇ ಆಗ್ಬಿಡ್ತದ, ಬೇರೆಯವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಳಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ವಾತಾವರಣ ಶಕ್ತಿಶಾಲಿ ಇರೋದಿಲ್ಲ ಅಂತಾರೆ ಬಾಬಾ. आपके पास अनेक भावों से अनेक आत्माएं आएंगी, लेकिन आपकी तरफ से शुभ भावना की बातें ही ले जाए. ಎಷ್ಟು ಸುಂದರ ಮಹಾವಾಕ್ಯ. ಅನೇಕರು ಅನೇಕ ಪ್ರಕಾರದ ವಿಚಾರ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ಅಂದ್ರೆ ಎಲ್ಲರೂ ಬಂದ್ರೆ ಎಲ್ಲರೂ ನಾವು ಹೆಂಗಿದ್ದೀವಿ ಹಂಗೆ ಬರೋದಿಲ್ಲ. ಎಲ್ಲರೂ ಒಂದೊಂದು ವಿಚಾರ ಇಟ್ಕೊಂಡು ಬಂದಿರ್ತಾರೆ. ಆದರೆ ಅವರು ನಿಮ್ಮ ಕಡೆಯಿಂದ ಹೋಗುವಾಗ ಶುಭ ಭಾವದ ಮಾತುಗಳನ್ನೇ ತೊಗೊಂಡು ಹೋಗ್ಬೇಕು. ಅವ್ರು ಯಾವ ವಿಚಾರ ಇಟ್ಕೊಂಡೇ ಬರಲಿ, ಆದರೆ ನಿಮ್ಮಿಂದ ಅವ್ರು ಒಳ್ಳೇದು ಕಲಿತೇ ಹೋಗಬೇಕು. ಇದು ಗುರಿ ಇರಲಿ ಅಂತಾರೆ ಬಾಬಾ. ये सब तब होगा जब स्वयं के पास खुशी की बातों का स्टॉक जमा होगा. ಇವೆಲ್ಲ ಯಾವಾಗ ಸಾಧ್ಯ? ಯಾವಾಗ ನಿಮ್ಮೊಳಗೆ ಖುಷಿಯ ಮಾತು ಸ್ಟಾಕ್ ಇದ್ದಾಗ. ಖುಷಿಯ ಮಾತು, ರೋಲ್ನ ಖುಷಿ ಟೆಂಪ್ರರಿ ಇದೆ, ರೋಲ್ನ ದುಃಖವೂ ಟೆಂಪ್ರರಿ ಇದೆ. ರೋಲ್ನ ಖುಷಿ ನನ್ನ ಖುಷಿ ಅಂದ್ಕೊಂಡ್ರೆ ಯಾವಾಗ ದುಃಖ ಬರ್ತದ ಆವಾಗ ಈ ಖುಷಿ ಒಂದು ಕ್ಷಣದಲ್ಲಿ ಸಮಾಪ್ತ ಆಗಿ ಹೋಗ್ತದೆ. ಅದಕ್ಕೆ ಖುಷಿಯ ಸ್ಟಾಕ್ ಜಮಾ ಮಾಡ್ಕೋದು, ಅರ್ಥಾತ್ ಆತ್ಮ ಮೂಲ ರೂಪದಲ್ಲಿ ಸತೋಗುಣಿ ರೂಪದಲ್ಲಿ ಖುಷಿಯ ಸ್ವರೂಪ, ಸಂತುಷ್ಟ ಸ್ವರೂಪ, ಸುಖ ಸ್ವರೂಪ ಇದೆ. ಆ ಸುಖ ಸ್ವರೂಪ ಮೂಲ ಆತ್ಮನ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಮಾತ್ರ ಖುಷಿಯ ಒಂದು ಸತ್ಯ ಅನುಭವಗಳ ಸ್ಟಾಕ್ ಜಮಾ ಆಗಲಿಕ್ಕೆ ಸಾಧ್ಯ ಇದೆ. यदि दिल में किसी के प्रति कोई व्यर्थ बातें होगी तो जहाँ बातें है वहाँ बाबा नहीं है. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಯಾರದೇ ವ್ಯಕ್ತಿಯ ಪ್ರತಿಯಾಗಿ ಮಾತುಗಳು ತುಂಬ್ಯದಾತಂದ್ರೆ ತಿಳ್ಕೊಡ್ರಿ, ಸುಮ್ಮನೆ ಹಾಗೆ ಕುತ್ಕೊಂಡು ಆಕೆ ಹಿಂಗಂದ್ರು, ಈಕೆ ಹಿಂಗಂದ್ರು, ಅವ್ರು ಹಂಗಂದ್ರು, ಇವ್ರು ಹಿಂಗೆ ಮಾಡಿದ್ರು, ಮನ್ಯಾಗ ಹಿಂಗಾಯ್ತು, ಇಲ್ಲ ಏನೂ ಬೇಡ, ಬಟ್ಟೆ ಒಗೆದ್ವಿ, ಆಮೇಲೆ ನೀರು ಹೋಯ್ತು, ಏನೇನೋ ಕತೆಗಳು. ಬಾಬಾ ಹೇಳ್ತಾರೆ ಎಲ್ಲಿ ವ್ಯರ್ಥ ಮಾತಿದೆ ಅಲ್ಲಿ ಬಾಬಾ ಇಲ್ಲ. ಅಂಡರ್ಲೈನ್, ಎಲ್ಲಿ ವ್ಯರ್ಥ ಮಾತಿದೆ ಅಲ್ಲಿ ಬಾಬಾ ಇಲ್ಲ. ಅಂದ್ರೆ ಬಾಬಾನ್ ಮಾತುಗಳೇ ಬಾಬಾ ಇದ್ದ ಹಾಗೆ. ಅಲ್ಲಿ ಬಾಬಾನ್ ಮಾತು ಇಲ್ಲ, ಬಾಬಾನೂ ಇಲ್ಲ. ಏನಿದೆ ಅಲ್ಲಿ ವ್ಯರ್ಥ ಇದೆ. ಸೊ ಎಲ್ಲಿ ವ್ಯರ್ಥ ಇದೆ ಅಲ್ಲಿ ಬಾಬಾ ಇಲ್ಲ. ಬಾಬಾ ಇಲ್ಲ ಎಂದರೆ ಅದು ಪಾಪ ಅಂತಾರೆ ಬಾಬಾ. ವಹ ಪಾಪ ಹೇ. ಎಲ್ಲಿ ಮಾತಿದೆ, ವ್ಯರ್ಥ ಮಾತಿದೆ, ಅಲ್ಲಿ ಬಾಬಾ ಇಲ್ಲ. ಬಾಬಾ ಇಲ್ಲ ಅಂದ್ರೆ ತಿಳ್ಕೊಡ್ರಿ ಅಲ್ಲಿ ಪಾಪನೇ ಆಗ್ತಾ ಇದೆ. ಖಾಲಿ ಕುತ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇನ್ನೊಬ್ಬರ ಸ್ಟೋರಿಯನ್ನು ತಿಳ್ಕೊಳ್ಳೋದ್ರಲ್ಲಿ ನೀವು ಪಾಪ ಮಾಡ್ತಿದ್ದೀರಿ ಅಂತಾರೆ ಬಾಬಾ. ಸ್ಲೋಗನ್, ಸ್ಮೃತಿ ಕಾ ಸ್ವಿಚ್ ಆನ್ ಹೋ ತೋ ಮೂಡ್ ಆಫ್ ಹೋ ನಹಿ ಸಕ್ತಿ. ಸ್ಮೃತಿಯ ಸ್ವಿಚ್ ಆನ್ ಇದ್ದಾಗ ಎಂದಿಗೂ ಮೂಡ್ ಆಫ್ ಆಗೋದಿಲ್ಲ ಅಂತಾರೆ ಬಾಬಾ. ಮೂಡ್ ಆಫ್ ಆಗೋದು ಅಂತಂದರೆ ಮನಸ್ಸು ಡ್ರಾಮಾ ಸ್ಕ್ರಿಪ್ಟೆಡ್ ಇರೋದ್ರಿಂದ ಮನಸ್ಸಿನಲ್ಲಿ ಕಲಿಯುಗದ ಅನುಸಾರ ಯಾವಾಗ ಇದಕ್ಕೆ ನಾರಾಜಾಗುವ, ಯಾವಾಗ ಇದಕ್ಕೆ ಕೆಟ್ಟ ಅನಿಸುವ ಅಥವಾ ಭಾಳ ಬೇಜಾರು ಎನಿಸುವಂಥ ವಿಚಾರಗಳು ಬರ್ತಾವ ಡ್ರಾಮಾ ಅನುಸಾರ. ಆದರೆ ಬಾಬಾ ಹೇಳ್ತಾರೆ ಈಗ ಈ ಸ್ಮೃತಿಯ ಸ್ವಿಚ್ ಆನ್ ಇತ್ತು ಅಂದರೆ ಮೂಡ್ ಆಫ್ ಆಗೋದಿಲ್ಲ. ಮೂಡ್ ಆಫ್ ಆಗೋದು ಅಂತಂದರೆ ಮನಸ್ಸಿನಲ್ಲಿ ನಡೆಯುವಂತಹ ನಾರಾಜ್ಗಿಯ ಒಂದು ಸಂಕಲ್ಪಗಳು ಹೀಗನ್ನಿಸ್ತದಲ್ಲ, ನನ್ನೊಳಗ ನಾರಾಜ್ಗಿ, ನಾನಾ ನಾರಾಜಾಗಿನಿ ಅಂತ. ಖುದ್ ಸದಾ ಸದಾ ಸಂತುಷ್ಟಿ ಇರುವಂತಹ ನಾ ಆತ್ಮ ಈ ಭ್ರಮೆಯೊಳಗೆ ಬಂದ್ಬಿಡ್ತೀನಿ, ದುಃಖ ನನಗೆ ಆಗ್ತಾ ಇದೆ, ಕೆಟ್ಟದ್ದು ನನಗೆ ಆಗ್ತಾ ಇದೆ ಅಂತ. ಅದಕ್ಕೆ ಸ್ಮೃತಿಯ ಸ್ವಿಚ್ ಆನ್ ಇರಲಿ. ನಾನು ರೋಲ್ ಅಲ್ಲ, ಡ್ರಾಮಾ ಅಲ್ಲ, ಡ್ರಾಮಾದೊಳಗಿನ ಈ ರೋಲ್ ಒಳಗಿನ ಮನಸ್ಸು ನಾನಲ್ಲ, ಇವೆಲ್ಲವುಗಳಿಂದ ಪರಿಯಾದಂತಹ ಬಹಳ ಸ್ವಚ್ಛ ಪರಿಪೂರ್ಣ ಸತ್ಯ ಸಂಪನ್ನ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿಯ ಸ್ವಿಚ್ ಆನ್ ಇತ್ತು ಅಂದರೆ ಎಂದಿಗೂ ನಿಮ್ಮ ಮೂಡ್ ಆಫ್ ಆಗೋದಿಲ್ಲ ಅಂತಾರೆ ಬಾಬಾ. ಮೂಡ್ ಆಫ್ ಆಗೋದು ಅಂದರೆ ಮನಸ್ಸಿನಲ್ಲಿ ಏನು ನಡೀತದೋ ಅದಕ್ಕೆ ನಾನೇ ಹೊಣೆಗಾರ ಅಂತ. ಮನಸ್ಸಿನಲ್ಲಿ ಮೂಡ್ ಆಫ್ ಆಗೋದು ಪಾರ್ಟಲ್ಲಿ ನೊಂದಿದೆ, ಅದು ಮೂಡ್ ಆಫ್ ಆಗ್ತದೆ. ಅರೆ ನಾನು ಯಾಕೆ ಹಿಂಗೆ ಮಾಡಿದೆ, ನಾನೇ ಮಾಡಿದೆ, ಕರ್ತಾಪನದ ಭಾನದಲ್ಲಿ ಬರುವುದೇ ಮೂಡ್ ಆಫ್ ಆಗೋದಾಗಿದೆ.
ಅಶರೀರಿ ಇದೇ ಸ್ಥಿತಿ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. जितना जो बिजी है उतना ही उसको बीच बीच में अभ्यास करना जरूरी है. ಯಾರೆಷ್ಟು ಬ್ಯುಸಿ ಇದ್ದಾರೆ, ಬ್ಯುಸಿ ಇರಲಿ ಬಲೆ, ನೀವು ಎಷ್ಟು ಬ್ಯುಸಿ ಇದ್ದೀರಿ ಅಷ್ಟು ಮಧ್ಯ ಮಧ್ಯದಲ್ಲಿ ಅಶರೀರಿ ಆಗುವ ಅಭ್ಯಾಸವನ್ನ ಮಾಡುವುದು ಜರೂರಿ ಇದೆ. फिर सेवा में जो कभी कभी थकावट होती है, ಸೇವೆಯಲ್ಲಿ ಅವಾಗ ಆಗಾಗ ಸುಸ್ತಾಗ್ತದೆ. ಕಭಿ ಕುಚ್ ನಾ ಕುಚ್ ಆಪಸ್ ಮೇ ಹಲ್ಚಲ್ ಹೋ ಜಾತಿ ಹೈ, ಅವಾಗವಾಗ ನಿಮ್ಮಲ್ಲಿ ಒಂದು ಸ್ವಲ್ಪ ಏನು ರೋಲ್ ಅಲಗಾಡಿದಾಗ ನಾನು ಅಲಗಾಡ್ತೀನಿ ಅಂತ, ರೋಲ್ ಒಂದು ಸ್ವಲ್ಪ ಸುಸ್ತಾದಾಗ, ರೋಲ್ನ ಮನಸ್ಸು ಸುಸ್ತಾದ್ರೆ ನಾನು ಸುಸ್ತಾಗಿದ್ದೀನಿ ಅಂತ ಅವಾಗವಾಗ ತಿಳ್ಕೊತೀರಂದ್ರ ಒನ್ನೈ ಹೋಗ. ಎಷ್ಟೆಷ್ಟು ನೀವು ದೇಹದಿಂದ ನ್ಯಾರ ಆಗುವ ಅಭ್ಯಾಸ ಮಾಡ್ತೀರಿ ಅವಾಗ ಈ ನಾನೇ ಸುಸ್ತಾಗ್ತಾ ಇದ್ದೀನಿ, ನನ್ನೊಳಗ ಹಲ್ಚಲ್ ಆಗ್ತಾ ಇದೆ ಅಂತ ಅನ್ಸಲ್ಲ. ರೋಲ್ನಲ್ಲಿ ಆಗ್ತಾ ಇದೆ, ಬಸ್ ನಾ ರೋಲಿಂದ ಪರೇ ಇದ್ದೀನಿ, ಈ ರೋಲ್ನ ಸಮಾಚಾರ, ರೋಲ್ನ ಸ್ಟೋರಿ ನನ್ನ ಬಾಬಾ ನಿಮ್ಗೆ ಅರ್ಪಿಸ್ತಾ ಇದ್ದೀನಂತ ಬಾಬಾಗ ಅರ್ಪಣೆ ಮಾಡಿದಾಗ ನಾವು ಸದಾ ಹಗರೇ ಇರ್ತೀವಿ. तो 1 सेकंड में न्यारा होने का अभ्यास होगा तो कोई भी बात हुई 1 सेकंड में अपने अभ्यास से इन बातों से दूर हो जाएंगे. ಅಂಡರ್ಲೈನ್ ತಿಳ್ಕೊಡ್ರಿ. ಬಾಬಾ ಹೇಳ್ತಾರೆ ಒಂದೊಂದು ಘಟನೆ ಕೆಲವೊಮ್ಮೆ 1 ವರ್ಷ 6 ತಿಂಗಳಾನ್ವರೆಗೆ ತಗೊಳ್ತದ ಸುಧಾರಣೆ ಆಗ್ಲಿಕ್ಕೆ, ಅದರಿಂದ ಹೊರಗೆ ಬರ್ಲಿಕ್ಕೆ. ಕೆಲವೊಮ್ಮೆ ವಾರ, ಕೆಲವೊಮ್ಮೆ ದಿನಗಟ್ಲೆ, ಕೆಲವೊಮ್ಮೆ ಗಂಟೆಗಟ್ಲೆ. ಖರೆ ಸಂಗಮಯುಗದ ಸಮಯ 1 ಸೆಕೆಂಡಿಗೆ ಬಹಳ ಅಮೂಲ್ಯ ಇದೆ. ಆದ್ರೆ ಬಾಬಾ ಹೇಳ್ತಾರ ಸೆಕೆಂಡ್ ನೀವು ಎಷ್ಟೆಷ್ಟು ಅಶರೀರಿ ಆಗ್ತೀರಿ, ಒಂದೊಂದೇ ಸೆಕೆಂಡ್ ನೀವು ಅಶರೀರಿ ಆಗ್ತೀರಂದ್ರ ಬಾಬಾ ಹೇಳ್ತಾರೆ ಎಷ್ಟೋ ಪರಿಹಾರ ಆಗದಂತ ಸಮಸ್ಯೆಗಳು, ಡ್ರಾಮಾದ ರೋಲ್ ಒಳಗಿರುವಂತ ಅನೇಕ ಸಮಸ್ಯೆಗಳು ಕ್ಷಣದಲ್ಲಿ ಏನಾಗ್ಬಿಡ್ತಾವ, ಪರಿಹರಿಸಿಬಿಡ್ತವೆ, ದೂರ ಆಗ್ಬಿಡ್ತವೆ ಅಂತಾರೆ ಬಾಬಾ. ಸೋಚ ಅವ್ರು ಹುವ ಯುದ್ಧ ನಹಿ ಕರ್ನಿ ಪಡೆಗಿ, ನೀವು ವಿಚಾರ ಮಾಡಿಬಿಡ್ತೀರಿ ಅದು ಆಗೇ ಬಿಡ್ತದ, ಅಷ್ಟು ಸರಳ ಅಂತಾರೆ ಬಾಬಾ. ಬಹಳ ಅದ್ಭುತ. ಅನೇಕ ಬಾರಿ ನಾವು ದೇವಾಂದಲ್ಲಿ ಸಿಕ್ಕಾಕೊಂಡಿತ್ತು ಈ ಮನಸ್ಸು, ಅಥವಾ ನಾವು ಆತ್ಮ ಸಿಕ್ಕಾಕೊಂಡಿದ್ರೆ ಸಣ್ಣ ಮಾತು ಇಷ್ಟು ದೊಡ್ಡದನಿಸ್ತದೆ, ಇನ್ನು ದೊಡ್ಡ ಪರಿಸ್ಥಿತಿ ಅಂತೂ ಮುಗೀತಪ್ಪ ಅಂತ ಹೋಪ್ಲೆಸ್ ಕೇಸಲ್ಲಿ ಜಮಾ ಆಗ್ತದ. ಆದ್ರೆ ಬಾಬಾ ಹೇಳ್ತಾರ ಎಷ್ಟೇ ಬಿಸಿ ಇರ್ರಿ, ಸೆಕೆಂಡ್ ನಿಂತ ಅಶರೀರಿ ಆಗುವ ಅಭ್ಯಾಸ ಇದೆ ಅಂದ್ರೆ ಜರೂರ್ ಬಾಬಾ ಹೇಳ್ತಾರೆ ದೊಡ್ಡ ಸಮಸ್ಯೆ ಕೂಡ ಬಹಳ ಕಡಿಮೆ ಸಮಯದಲ್ಲಿ ಪರಿಹಾರ ಆಗ್ತದೆ. ಓಂ ಶಾಂತಿ. ಕೆಲವು ಕ್ಷಣ ದೇಹದಿಂದ ಬಿಲ್ಕುಲ್ ನ್ಯಾರ ಆಗಿ ಅಶರೀರಿಯಾಗಿ ಈ ದೇಹದ ಜಗತ್ತಿನ ಎಲ್ಲ ಮಾತುಗಳಿಂದ, ಒಟ್ಟಾರೆ ಡ್ರಾಮಾದಿಂದ ಪರೆಯಾಗಿ ಪರಂಧಾಮದ ನನ್ನ ಮೂಲ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತಾಗಿ ನಾನೀಗ ಈ ನಾಟಕದ ಆಟವನ್ನ ಬಾಬಾರ ದೃಷ್ಟಿಕೋನದಿಂದ ನೋಡ್ತಾ ಸಾಕ್ಷಿಯ ಭಾವದಲ್ಲಿ ಸ್ಥಿತಾಗ್ತಾ ನನ್ನ ಮೂಲ ಆತ್ಮನ ಶಾಂತಿಯ ಅನುಭೂತಿ ಮಾಡುತ್ತಿದ್ದೇನೆ.